ಮೊದಲು ನನ್ನ ಈ ಬಿಸ್ನೆಸ್ಸು ಸಸ್ಟೈನ್ ಆಗಬೇಕು. ನಾನು ಯಾವ ಉದ್ದೇಶದಿಂದ ಈ ಬಿಸ್ನೆಸ್ ಮಾಡ್ತಾಯಿದ್ದೀನಲ್ಲ ಆ ಉದ್ದೇಶ ಫುಲ್ಫಿಲ್ ಆದರೆ ಅದೇ ನನಗೆ ಲಾಭ. ನೀವುಗಳು ಪ್ಯೂರ್ ಬಿಸ್ನೆಸ್ ಮೆನ್ಗಳು, ಸೊ ಇಮಿಡಿಯೇಟ್ ಲಾಭಕ್ಕೋಸ್ಕರ ನೋಡ್ತಾ ಇರ್ತೀರ. ಹಾಗಾಗಿ ನಿಮ್ಮ ಉದ್ದೇಶ ಫುಲ್ಫಿಲ್ ಆಗುತ್ತೋ ಇಲ್ವೋ ನನಗೆ ನಂಬಿಕೆ ಇಲ್ಲ. ಬಟ್ ಐ ಆಮ್ ವೆರಿ ಕ್ಲಿಯರ್, ನಾನು ಬೇರೆ ಕಾರಣಕ್ಕೆ ಈ ಕಂಪ್ನಿನ ಶುರು ಮಾಡಿರೋದು. ಇದರಲ್ಲಿ ಹೂಡಿಕೆ ಆಗೋ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೂ ಹೋಗಿ ಸೇರಬೇಕು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಕಂಪ್ನಿ ಸ್ಟೇಕ್ಸ್ನ ಮಾರೋ ಉದ್ದೇಶ ನನಗಿಲ್ಲ. ಇನ್ ಫ್ಯೂಚರ್ ಆ ಥರದ್ದೇನಾದರೂ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನೇ ಅಪ್ರೋಚ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ಅದರ ಅಗತ್ಯ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ ಸರ್. ಏನಿದು ಬೆಳಗ್ಗೆ ಬೆಳಗ್ಗೆ ಇಷ್ಟು ಬ್ಯುಸಿ, ಅದೂ ಇಷ್ಟು ಸೀರಿಯಸ್ಸು? ಏನು ವಿಷಯ? ರೆಸಿಗ್ನೇಷನ್ ಲೆಟರ್ ಟೈಪ್ ಮಾಡ್ತಾ ಇದ್ದೆ. ರೆಸಿಗ್ನೇಷನಾ? ನೆನ್ನೆ ಎಲ್ಲ ಮುಗಿಸ್ ಬಂದಲ್ಲ, ಮತ್ತೆ ಹಾಕಿದಲ್ಲ? ನೆನ್ನೆ ನಾವೆಲ್ಲರ ಮುಂದೆ ಹೊಡೆದಿದ್ದು ಡೈಲಾಗ್ ಮಾತ್ರ. ಅದು ಡೈಲಾಗ್ ಆಗಿ ಹೇಳ್ಕೊಬಿಟ್ರೆ ಅದಕ್ಕೆ ಬೆಲೆ ಎಲ್ಲಿರುತ್ತೆ ಹೇಳಿ? ಡೈಲಾಗ್ ಜೊತೆ ಸ್ವಲ್ಪ ಎಫರ್ಟ್ಸ್ ಇರಬೇಕಲ್ವಾ? ಅದೇ ಇದು. ನಾನು ಅಫಿಷಿಯಲ್ ಆಗಿ ರೆಸಿಗ್ನೇಷನ್ ಕೊಡಲೇಬೇಕು. ನಾವು ಹೊಸ್ದಾಗಿ ಒಂದು ಲೈನ್ ಶುರು ಮಾಡಬೇಕು ಅಂತಂದರೆ ಬರ್ದಿರೋ ಹಳೆ ಲೈನಿಗೆ ಫುಲ್ ಸ್ಟಾಪ್ ಇಡಲೇಬೇಕಲ್ವಾ? ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂದರೆ ಮುಂದೆ ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಈ ಫುಲ್ ಸ್ಟಾಪು. ಆದರೆ ಈ ಫುಲ್ ಸ್ಟಾಪು ಎಂಡಿಂಗ್ ಅಲ್ಲ, ನಮ್ಮ ಹೊಸ ಚಾಪ್ಟರ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಬೋದು. ಇದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಬೆಳವಣಿಗೆ ಅನ್ಬೋದು. ಬೇಕಿದ್ರೆ ನಮ್ಮ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಅನ್ಕೊಳ್ಳಿ. ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ನನ್ನ ರೋಲ್ ಮಾಡಲ್ ಆದಂಥ ಗೌತಮ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ಲಡ್ಡುನೇ ಬಂದು ಬಾಯಿಗೆ ಬೀಳೋ ಥರ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಅದನ್ನ ಹೇಗ್ರಿ ಮಿಸ್ ಮಾಡ್ಕೊಳಕ್ಕಾಗತ್ತೆ? ನಾನು ಅವ್ರ ಕಂಪ್ನಿಲಿ ಕೆಲಸ ಶುರು ಮಾಡಿದ್ರೆ ಸಾಕು, ನನ್ನ ಲೈಫು ನೆಕ್ಸ್ಟ್ ಲೆವೆಲ್ಗೆ ಲಾಂಚ್ ಆಗಿಬಿಡುತ್ತೆ. ಆಮೇಲೆ ನನ್ನ ಹಿಡಿಯೋರು ಇರೋಲ್ಲ, ಹಾಗಾಗ್ಬಿಡ್ತೀನಿ. ಓಹೋ, ತಾವು ನಮ್ಮನ್ನು ಮದುವೆ ಆಗಿದ್ದಕ್ಕಿಂತ ನಮ್ಮನೆ ಸಂಬಂಧ ಸಿಕ್ಕಿದ ಖುಷಿ ಆಗ್ತಾ ಇದೆ ಅಲ್ವಾ? ಅಂದರೆ ನಾನು ಸೆಕೆಂಡರಿ. ಹಾಂ, ಅಯ್ಯಯ್ಯೋ, ನಾನೆಲ್ರಿ ಹಾಗೆ ಹೇಳ್ದೆ. ನಿಮ್ಮನ್ನ ಮದುವೆ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದ್ರ ಜೊತೆಗೆ ಈ ಮನೆ ಸಂಬಂಧ ಸಿಕ್ಕಿರೋದು ಕೂಡ ಅಷ್ಟೇ ಖುಷಿಯಾಗಿದೆ. ಆದರೆ ಅದಕ್ಕೆ ಕೆಲಸ ಕಾರಣ ಅಲ್ಲ. ಮತ್ತಿನ್ನೇನು? ಅದೇನು ಅಂತ ಅಂದರೆ, ನಿಮ್ಮನ್ನು ಮದುವೆ ಆಗಿದ್ದ ದಿನಾನೇ ನನ್ನ ಲೈಫ್ಗೆ 2 ವಿಷಯ ಎಂಟ್ರಿ ಆಯಿತು. ಒಂದು ನಿಮ್ಮ ಪ್ರೀತಿ, ಮತ್ತೊಂದು ನನ್ನ ಇಷ್ಟೊಂದು ನಂಬಿರೋ ಈ ಫ್ಯಾಮಿಲಿ. ಅದಕ್ಕೆ ಅಲ್ವಾ ನಾನು ಇಷ್ಟು ವರ್ಷ ಆಸೆ ಪಟ್ಟಿದ್ದು. ಆ ಆಸೆ ಇವಾಗ ನೆರವೇರ್ತಾ ಇದೆ. ಅದನ್ನು ಹೇಳಿದ್ದು ನಾನು. ಸಾಕು ಎಮೋಷನಲ್ ಭಾಷಣ ಮಾಡಿದ್ದು. ಕಾಫಿ ಕುಡಿ, ಕಾಫಿ ತಣ್ಣಗಾಗತ್ತೆ. ಅದು ಸರಿಯೇನೆ, ಆದರೂ ಒಂಥರ ಚೆನ್ನಾಗಿರುತ್ತೆ ಬಿಡಿ. ಯಾಕೆ ಹೇಳಿ? ಈ ಕಾಫಿ ಮಾಡಿರೋದು ನೀವಲ್ವಾ? ಪಾ, ಜಾಸ್ತಿ ಜಾಗ ಕುಡಿಬೇಡ. ತಿಂಡಿ ಆದ್ಮೇಲೆ ಕರಿತೀನಿ, ನಾನು ತಿಂಡಿ ತಿನ್ನು. ಯಾಕೋ ಅನ್ನದ ನನ್ನ ಡಿಸಿಷನ್ ಸರಿ ಇರಲಿಲ್ವಾ? ಸ್ವಲ್ಪ ಆ ಥರ ಬಿದ್ದೆ ಅಂತ ಅನ್ನಿಸ್ತಾ ಇದೆ ಗೆಳೆಯ. ಅಲ್ಲ, ಈಗ ಏಕ್ದಮ್ ಅವ್ರಿಗೆ ಬೇಡ ಅಂತ ರಿಜೆಕ್ಟ್ ಮಾಡಿ ಕಳಿಸ್ಬಾರ್ದಾಗಿತ್ತು. 1-2 ದಿವಸ ಟೈಮ್ ತೊಗೋಬೇಕಾಗಿತ್ತು ಕಣ. ಡಿಸ್ಕಸ್ ಮಾಡಿ ಅವ್ರು ಹಾಕಿರೋ ಕ್ಲಾಸ್ಗೆ ಕೌಂಟ್ರ್ ಕ್ಲಾಸ್ ಹಾಕಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅನ್ನಿಸ್ತಪ್ಪ. ಅಲ್ಲ, ನಮಗಿರೋ ಮೈಂಡ್ ಸೆಟ್ಟೇ ಎಲ್ರಿಗೂ ಇರಬೇಕು ಅಂತ ಏನಲ್ವಲ್ಲ ಗೆಳೆಯ. ನಾವು ಬಿಸ್ನೆಸ್ ಮಾಡೋಕ್ಕೆ ಲಿಕ್ವಿಡಿಟಿ ಬೇಕಲ್ವ? ನೀನು ಹೇಳೋದು ಕರೆಕ್ಟ್ ಆನಂದ, ಬಟ್ ಇದೊಂಥರ ಟ್ರ್ಯಾಪ್ ಇದ್ದ ಹಾಗೆ. ಯಾವುದೇ ಬಿಸ್ನೆಸ್ ಇರಲಿ ಕಣ, ನಾವು ತೊಗೊಳ್ಳೋ ಡಿಸಿಷನ್ನು ಇನ್ನೊಬ್ಬರ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಈಗ ರೆಕ್ಕೆ ಇದ್ದರಷ್ಟೇ ಸಾಲದು ಕಣ, ಆಕಾಶ ಇರಬೇಕು, ಅವಕಾಶ ಇರಬೇಕು.